ಎಲ್ಲರಿಗೂ ನಮಸ್ಕಾರ. ಚಾಯ ನನ್ನ ಚಾಯ ನಿಮ್ಮನ್ನೇ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ನೀವೀಗೇನಾದರೂ ಬೆಂಗಳೂರು ಸಿಟಿ ಯೂನಿವರ್ಸಿಟಿನಲ್ಲಿ ಫಸ್ಟ್ MSc ಓದ್ತಾ ಇದ್ದೀರಾ ಅಂದರೆ 104 ಥಿಯರಿ ಆಫ್ ಇಂಡಿಕೇಟರ್ಸ್ ಅಂತ ಒಂದು ಚಾಪ್ಟರ್ ಬರುತ್ತೆ. ಟೈಟ್ರೋಮೆಟ್ರಿಕ್ ಅನಾಲಿಸಿಸ್ ಅಂತ ಬರುತ್ತೆ. ಸೊ ಯಾವ ಥರ ಇಂಡಿಕೇಟರ್, ಯಾವುದು ಒಂದು ಆ್ಯಸಿಡ್ ಬೇಸ್ ಟೈಟ್ರೇಷನ್ಗೆ ಇಂಡಿಕೇಟರ್ನ ಹೇಗೆ ಯೂಸ್ ಮಾಡಬೇಕು ಅಂತ ಇದ್ರ ಹಿಂದೆ ನಾನು ಹತ್ತತ್ರ 10 ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲೆಲ್ಲ ಇನ್ ಡೀಟೇಲಾಗಿ ಇಂಡಿಕೇಟರ್ ಅಂದ್ರೇನು, ಚಾಯ್ಸ್ ಆಫ್ ಇಂಡಿಕೇಟರ್ ಹೇಗೆ ಮಾಡ್ಕೋಬೇಕು ಅದನ್ನೆಲ್ಲನೂ ಇನ್ ಡೀಟೇಲಾಗಿ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ನೀವು ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆದಮೇಲೆ ಪ್ಲೇ ಲಿಸ್ಟ್ಗೆ ಹೋಗಿ ಫಸ್ಟ್ MSc BCU ಅಂತಂದರೆ ಎಲ್ಲ ವೀಡಿಯೋಸ್ಗಳು ನಿಮಗೆ ಒಂದೇ ಕಡೆಗೆ ಸಿಗ್ತಾ ಹೋಗುತ್ತೆ. ಸೊ ಇವತ್ತೊಂದು ಪ್ರಾಕ್ಟಿಕಲ್ ಪ್ರಾಬ್ಲಮ್ ತೊಗೊಂಡು ಅದಕ್ಕೆ ಯಾವ ಥರ ಇಂಡಿಕೇಟರ್ನ ಚೂಸ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಇವತ್ತು ಹೇಳೋಣ ಅಂತ ಅಂದ್ಕೊಳ್ತಾ. ಅದು ಒಂದು ಇಂಡಿಕೇಟರ್ನ ನೀವು ಚೂಸ್ ಮಾಡಬೇಕಾದ್ರೆ 2 ಪಾಯಿಂಟ ಬೇಕಾಗುತ್ತೆ. ವಾಟ್ ಇಸ್ ಎ PH ಅಟ್ ದಿ ಈಕ್ವಲೆಂಟ್ ಪಾಯಿಂಟ್ ಅಂತ ಗೊತ್ತಿರಬೇಕಾಗತ್ತೆ, ಮತ್ತು PH ಚಾರ್ಟ್ ಒಂದು ಬೇಕಾಗುತ್ತೆ ನಿಮಗೆ. ಆ 2 ಪಾಯಿಂಟ್ ಇದ್ದರೆ ಈಸಿಯಾಗಿ ಯಾವ ಥರ ನಾವು ಇಂಡಿಕೇಟರ್ನ ಪರ್ಟಿಕ್ಯುಲರ್ಲಿ ಫಾರ್ ಆ್ಯಸಿಡ್ ಬೇಸ್ ಟೈಟ್ರೇಷನ್ಗೆ ಯಾವ ಥರ ಇಂಡಿಕೇಟರ್ನ ಚೂಸ್ ಮಾಡಬೇಕು. ಚಾಯ್ಸ್ ಆಫ್ ಎನ್ ಇಂಡಿಕೇಟರ್ 2 ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಒಂದು ಈಕ್ವಲೆಂಟ್ ಪಾಯಿಂಟಲ್ಲಿ PH ಎಷ್ಟಿದೆ ಅಂತ ಐಡೆಂಟಿಫೈ ಮಾಡಬೇಕು. ಆ PH ರೇಂಜ್ಗೆ ಕಲರ್ ಚೇಂಜ್ ಆಗುವಂಥ ಇಂಡಿಕೇಟರ್ನ ಯೂಸಿಂಗ್ ಎ ಚಾರ್ಟ್, ಕಲರ್ ಚಾರ್ಟು ಐಡೆಂಟಿಫೈ ಮಾಡಬೇಕಾಗತ್ತೆ. ಸೊ ಈಗ ಒಂದು ಪ್ರಾಬ್ಲಮ್ ಇದೆ. ಟು ಡಿಟರ್ಮೈನ್ ದಿ ಕಾನ್ಸಂಟ್ರೇಷನ್ ಆಫ್ ಅಸ್ಟಿಕ್ ಆ್ಯಸಿಡ್ ಇನ್ ಎ ಹೋಮ್ ಮೇಡ್ ಆ್ಯಪಲ್ ಸೀಡರ್ ವಿನಿಗರ್. ಈಗ ಯಾರೋ ಒಬ್ಬರು ಮನೇಲಿ ಆ್ಯಪಲ್ ಸೀಡರ್ ವಿನಿಗರ್ನ ಮಾಡಿದ್ದಾರೆ, ಅದು ಹೋಮ್ ಮೇಡ್ ಇದೆ. ಅದರದ್ದು PH ಎಷ್ಟಿದೆ ಅಂತ ಅಥವಾ ಅದರದ್ದು ಕಾನ್ಸಂಟ್ರೇಷನ್ ಎಷ್ಟಿದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿ ಅಂತ ನಿಮ್ಮನ್ನು ಕೇಳ್ತಾ ಇದ್ದಾರೆ ಅಂತ ಇಟ್ಕೊಳ್ಳೋಣ. ನಿಮಗೆ ಗೊತ್ತಿದೆ ವಿನಿಗರ್ ಅಂದರೆ ನಥಿಂಗ್ ಬಟ್ ಅಸ್ಟಿಕ್ ಆ್ಯಸಿಡ್. ಅಸ್ಟಿಕ್ ಆ್ಯಸಿಡ್ ಇಸ್ ಎ ವೀಕ್ ಆ್ಯಸಿಡ್. ಸೊ ಹಾಗಾಗಿ ವೀಕ್ ಆ್ಯಸಿಡ್ ಇದ್ದರೆ ಅದನ್ನು ನಾವು ಏನು ಮಾಡಬೇಕು, ಸ್ಟ್ರಾಂಗ್ ಬೇಸ್ ಜೊತೆಗೆ ಟ್ರೀಟ್ ಮಾಡಬೇಕು. ಸೊ ನಮ್ಮ ಹತ್ರ ಇರುವಂಥ ಸ್ಟ್ರಾಂಗ್ ಬೇಸ್ ಯಾವುದಂದರೆ NaOH. ಹಾಗಾಗಿ ನಾವು ಏನು ಮಾಡ್ತೀವಿ, ಯೂಶಲಿ ಅಸ್ಟಿಕ್ ಆ್ಯಸಿಡ್ನ ಸ್ಟ್ರಾಂಗ್ ಬೇಸ್ NaOH, KOH ಆ ಥರ ಮಾಡ್ತೀವಿ. ಸೊ ಈಗ ನಮ್ಮ ಹತ್ರ ಇರುವಂಥ ಇಂಡಿಕೇಟ್ರ್ ಯಾವುದಿದೆ ಅಂತಂದರೆ, ಸೂಟಬಲ್ ಇಂಡಿಕೇಟರ್ ಪರ್ಟಿಕ್ಯುಲರ್ ಲ್ಯಾಬಲ್ಲಿ ಅಂದರೆ ಮಿಥೈಲ್ ಆರೆಂಜ್ ಇರ್ಬೋದು, ಬ್ರೋಮೋ ಥೈಮಾಲ್ ಬ್ಲೂ ಇರ್ಬೋದು, ಫಿನಾಪ್ತಲ್ ಇರ್ಬೋದು, ಇದೆಲ್ಲ ಯೂಶಲಿ ಯೂಸ್ ಮಾಡೋವಂಥದ್ದು. ಹೇಗೆ ನಾನು ಹೇಳ್ದಂಗೆ ನಿಮಗೆ PH ರೇಂಜ್ ಗೊತ್ತಿರಬೇಕಾಗತ್ತೆ, ಕಲರ್ ಚೇಂಜ್ ಹೇಗಾಗುತ್ತೆ ಅಂತ ಗೊತ್ತಿರಬೇಕಾಗತ್ತೆ. ನಾನು ಅಸ್ಟಿಕ್ಕದು PH ರೇಂಜ್ ತೊಗೊಂಡಿದ್ದೀನಿ, ಬೇಸಿಕ್ PH ರೇಂಜು ತೊಗೊಂಡಿದ್ದೀನಿ. ಮಿಥೈಲ್ ಆರೆಂಜ್ ಎಲ್ಲ ತೊಗೊಂಡ್ರೆ 3.1 to 4.4. ಕಲರ್ ಚೇಂಜ್ ಏನಾಗುತ್ತೆ ಅಂದರೆ ಲೋ ಅಂದರೆ ಅಸ್ಟಿಕ್ಕಲ್ಲಿ ರೆಡ್ ಇರುತ್ತೆ, ಬೇಸಿಕ್ ಬಂದಾಗ ಆಲ್ಕಲೈನ್ಗಾದಾಗ ಯೆಲ್ಲೋ ಕಲರ್ ಬರುತ್ತೆ. ಆ ಥರ ಬ್ರೋಮೋಥೈಮಲ್ ಬ್ಲೂ ಏನಿದೆಯಲ್ಲ ಅದು ಯೆಲ್ಲೋ ಟು ಬ್ಲೂ ಆಗುತ್ತೆ. ಅಂದ್ರೇನು, ಅಸ್ಟಿಕ್ ಮೀಡಿಯಮಲ್ಲಿ ಯೆಲ್ಲೋ ಇರುತ್ತೆ ಮತ್ತು ಬೇಸಿಕ್ ಮೀಡಿಯಮಲ್ಲಿ ಅದು ಬ್ಲೂ ಆಗುತ್ತೆ. ಫಿನಾಫ್ತಲಿನ್ ಏನಾಗಿರುತ್ತೆ, ಬೇಸಿಕ್ ಮೀಡಿಯಮಲ್ಲಿ ಕಲರ್ಲೆಸ್ ಇರುತ್ತೆ, ಅಸ್ಟಿಕ್ ಮೀಡಿಯಮಲ್ಲಿ ಕಲರ್ಲೆಸ್ ಇರುತ್ತೆ, ಬೇಸಿಕ್ ಮೀಡಿಯಮ್ ಬಂದಾಗ ಅದು ಪಿಂಕ್ ಆಗುತ್ತೆ. ಸೊ ನಮ್ಮ ಹತ್ರ 3 ಇಂಡಿಕೇಟರ್ ಇದೆ. ಮಿಥೈಲ್ ಆರೆಂಜ್ ಇದೆ, ಬ್ರೋಮೋಥೈಮಲ್ ಬ್ಲೂ ಇದೆ, ಫಿನಾಫ್ತಲಿನ್ ಇದೆ. ಈ 3 ಇಂಡಿಕೇಟರ್ನಲ್ಲಿ ಯಾವ ಇಂಡಿಕೇಟರ್ನ ನಾನು ಐ ಆಮ್ ಗೋಯಿಂಗ್ ಟು ಚೂಸ್ ಎಸ್ ಎನ್ ಇಂಡಿಕೇಟರ್ ಅಂತ ನಾನು ಚೂಸ್ ಮಾಡಬೇಕು. ದಟ್ ಇಸ್ ಅ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಹ್ಯಾವಿಂಗ್ ನಾವು. ಸೊ ನಮ್ಮ ಹತ್ರ ಡೇಟಾ ಯಾವುದು, ಅಸ್ಟಿಕ್ ಆ್ಯಸಿಡ್. ಅಸ್ಟಿಕ್ ಆ್ಯಸಿಡ್ ಏನು, ವೀಕ್ ಬೇಸು. ಅದಕ್ಕೆ ನಾನು ಅವಾಗ ಯೂಶಲಿ ವೀಕ್ ಬೇಸ್ನ ನಾನು ಯಾವಾಗೂ ಏನು ಮಾಡ್ತೀನಿ, ವೀಕ್ ಆ್ಯಸಿಡ್ನ ಯಾವಾಗೂ ಏನು ಮಾಡ್ತೀನಿ, ನಾನು ಸ್ಟ್ರಾಂಗ್ ಬೇಸ್ದಾಗೆ ಟ್ರೀಟ್ ಮಾಡ್ತೀನಿ, ಸೋಡಿಯಂ ಹೈಡ್ರಾಕ್ಸೈಡ್. ಸೊ ರೇಂಜ್ ಏನಿದೆ ಅಂದರೆ 3.1 to 4.4, 6 ಇದು ಬ್ರೋಮೋಥೈಮಲ್ ಬ್ಲೂ 6 to 7.6, ಫಿನಾಫ್ತಲಿನು 8 to. ಸೊ ನಾನು ಫಸ್ಟು ಏನು ಮಾಡಬೇಕಾಗತ್ತೆ, ಈಕ್ವಲೆಂಟ್ ಪಾಯಿಂಟ್ಸಲ್ಲಿ PH ಎಷ್ಟಿದೆ ಅಂತ ಐಡೆಂಟಿಫೈ ಮಾಡ್ಕೋಬೇಕಾಗತ್ತೆ. ದಟ್ ಡಿಪೆಂಡ್ಸ್ ಅಪಾನ್ ದಿ ಸ್ಟ್ರೆಂತ್ ಆಫ್ ಎನ್ ಆ್ಯಸಿಡ್ ಆ್ಯಂಡ್ ದಿ ಸ್ಟ್ರೆಂತ್ ಆಫ್ ದಿ ಬೇಸ್, ಹೌ ಇಟ್ ಗೋಯಿಂಗ್ ಟು ಡಿಸೋಸಿಯೇಟ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಸಿಡ್ ಇಸ್ ಸ್ಟ್ರಾಂಗರ್ ದ್ಯಾನ್ ಬೇಸ್ ಇತ್ತು ಅಂದರೆ PH ವಿಲ್ ಬಿ ಲೆಸ್ ದ್ಯಾನ್ 7 ಇರುತ್ತೆ. ಬೇಸ್ ವಿಲ್ ಬಿ ಸ್ಟ್ರಾಂಗರ್ ದ್ಯಾನ್ ಆ್ಯಸಿಡ್ ಅಂದರೆ PH ವಿಲ್ ಬಿ ಗ್ರೇಟರ್ ದ್ಯಾನ್ 7 ಇರುತ್ತೆ. ಎರಡೂ ಈಕ್ವಲ್ ಇತ್ತು ಅಂದರೆ 7 ಆಗುತ್ತೆ. ಬಟ್ ನನಗೆ ಗೊತ್ತಿದೆ ಅಸ್ಟಿಕ್ ಆ್ಯಸಿಡ್ ಏನು ಹೇಳ್ತಿದ್ದಾರೆ, ವೀಕ್ ಆ್ಯಸಿಡ್ ಅಂತ ಹೇಳ್ತಾ ಇದ್ದಾರೆ. ವೀಕ್ ಆ್ಯಸಿಡ್ ಸೋಡಿಯಂ ಹೈಡ್ರಾಕ್ಸೈಡ್ ಇಸ್ ಅ ಸ್ಟ್ರಾಂಗ್ ಬೇಸ್. ಹಾಗಾಗಿ ಈ ನಿಮ್ಮದು PH ಏನಾಗಬೇಕು, ಸ್ಟ್ರಾಂಗ್ ಗ್ರೇಟರ್ ದ್ಯಾನ್ 7 ಆಲ್ಕಲೈನ್ ಇರಬೇಕು. ಸೊ ಈ ರೀತಿಯಾಗಿ ನಾನು ಯಾವುದೋ ಒಂದು ಅನ್ನೋನ್ ಸೊಲ್ಯೂಷನ್ ತೊಗೊಂಬಂದು ಅದಕ್ಕೆ ಇಂಡಿಕೇಟರ್ ಚೂಸ್ ಮಾಡಿದರೆ ಫಸ್ಟ್ ನಾನೇನು ಮಾಡ್ತೀನಿ, ಆ್ಯಸಿಡ್ ಬೇಸ್ ರಿಯಾಕ್ಷನ್ ಎರಡೂ ಆ್ಯಡ್ ಮಾಡ್ಕೊಳ್ತೀನಿ. ವಾಟ್ಸ್ ಅ ಸಾಲ್ಟ್ ಸೊಲ್ಯೂಷನ್ ದಟ್ ಐ ಆಮ್ ಗೋಯಿಂಗ್ ಟು ಗೆಟ್ ಅಂತ ನೋಡ್ಕೊಳ್ತೀನಿ. ಆ ಸಾಲ್ಟ್ ಸೊಲ್ಯೂಷನ್ನು ಅಸಿಡಿಕ್ ಆಗಿದೆಯಾ, ಬೇಸಿಕ್ ಆಗಿದೆಯಾ, ಆ ಬೇಸಿಸ್ ಮೇಲೆ ನಾನು ಏನು ಮಾಡಬೇಕಾಗತ್ತೆ, ಇಂಡಿಕೇಟರ್ನ ಚೂಸ್ ಮಾಡಬೇಕಾಗತ್ತೆ. ಇವಾಗ ತೊಗೊಂಡಿರೋಂಥ ವಿನಿಗರ್ ಸೈಡರ್ ಅಸ್ಟಿಕ್ ಆ್ಯಸಿಡ್ ಏನಿದೆ ಅದರದ್ದು PH ವಿಲ್ ಬಿ ಗ್ರೇಟರ್ ದ್ಯಾನ್ 7 ಇದೆ. ಅದು ಈಕ್ವಿವಲೆಂಟ್ ಪಾಯಿಂಟ್ಸಲ್ಲಿ ನಿಮಗೆ ಗ್ರೇಟರ್ ದ್ಯಾನ್ ಇದೆ. ಸೊ 7 ಬಂದಮೇಲೆ ಸೆಕೆಂಡ್ ಪಾಯಿಂಟ್ ಏನು ಅಂದರೆ ಐ ಆಮ್ ಗೋಯಿಂಗ್ ಟು ಚೂಸ್ ದಿ ಇಂಡಿಕೇಟರ್ ವಿಚ್ ಗೋಯಿಂಗ್ ಟು ಹ್ಯಾವ್ ಎ PH ರೇಂಜ್.
ವಿಚ್ ಈಸ್ ಎಕ್ಸಾಕ್ಟ್ಲಿ ಈಕ್ವಲೆಂಟ್ ಟು ದಿ ಈಕ್ವಲೆಂಟ್ ಪಿ ಎಚ್ ರೇಂಜ್ಗೆ ಇರುವಂಥದ್ದನ್ನು ನೋಡಿಕೊಂಡು ಎಗೇನ್ ನಾನು ಕಲರ್ ಚಾರ್ಟ್ ಅಥವಾ ಇಂಡಿಕೇಟರ್ ಚಾರ್ಟ್ನ ಯೂಸ್ ಮಾಡಿಕೊಂಡು ಸೂಟಬಲ್ ಆಸಿಡ್ ಬೇಸ್ ಇಂಡಿಕೇಟರ್ ಯಾವುದು ಅಂತ ನಾನು ಯೂಸ್ ಮಾಡಬೇಕಾಗುತ್ತೆ. ಪಿ ಎಚ್ ಅಟ್ ದಿ ಈಕ್ವಲೆಂಟ್ ಶುಡ್ ಬಿ ಈಕ್ವಲ್ ಟು ದಿ ಪಿ ಎಚ್ ಅಟ್ ದಿ ಎಂಡ್ ಪಾಯಿಂಟ್. ಯೂಶಲಿ ಲೋ ಪಿ ಎಚ್ ಇದ್ದಾಗ ಅಥವಾ ಅಸ್ಟಿಕ್ ಮೀಡಿಯಮಲ್ಲಿದ್ದಾಗ ನಿಮಗೆ ಕಲರ್ ಒಂಥರ ಇರುತ್ತೆ. ಬೇಸಿಕ್ ಮೀಡಿಯಮ್ಗೆ ಹೋದಾಗ ಅಥವಾ ಎಕ್ಸಸ್ ಬೇಸಿಕ್ ಮೀಡಿಯಮ್ ಇದು ಹೋದಾಗ ಕಲರು ಹೈ ಪಿ ಎಚ್ ಇಂಡಿಕೇಟರ್ ಬರುತ್ತೆ. ಇದಕ್ಕಾದರೆ ಆಸಿಡಿಕ್ ಮೀಡಿಯಮಲ್ಲಿ ಇತ್ತು ಅಂದರೆ ಲೋ ಪಿ ಎಚ್ ಇಂಡಿಕೇಟರ್ ಬರುತ್ತೆ. ಈಕ್ವಲೆಂಟ್ ಪಾಯಿಂಟಲ್ಲಿ ದ ಅಮೌಂಟ್ ಆಫ್ H ಪ್ಲಸ್ ಇಸ್ ಈಕ್ವಲ್ ಟು ಅಮೌಂಟ್ ಆಫ್ OH, the point at which there is no acid, there is no base, there is no H plus, there is no OH minus. ಆ ರೇಂಜ್, ಆ ಪಾಯಿಂಟ್ಗೆ ನಾವೇನಂತ ಕರಿತೀವಿ, ಈಕ್ವಲೆಂಟ್ ಪಾಯಿಂಟ್ ಅಂತ ಹೇಳ್ತೀವಿ. ಅದರದ್ದು ಪಿ ಎಚ್ನ ನಾನು ಐಡೆಂಟಿಫೈ ಮಾಡ್ಕೋಬೇಕು. ಇಲ್ಲಿ ಪಿ ಎಚ್ ಏನು ಬರ್ತಿದೆ, ವಿಚ್ ಈಸ್ ಬೇಸಿಕ್ ಅಂತ ಬರ್ತಾ. ನನ್ನ ಹತ್ರ ಇರುವಂಥದ್ದು 3 ಇಂಡಿಕೇಟರ್ ಇದೆ. ಆ ಇಂಡಿಕೇಟ್ರಲ್ಲಿ ಮೋರ್ ದ್ಯಾನ್ 7 ಇರುವಂಥದ್ದು ಫಿನಾಫ್ಥಲೀನೇ ಆಗಿರೋದಕ್ಕೋಸ್ಕರ, ಬಿಟ್ವೀನ್ 8.3 to 7, 8.3 to 10 ಇರೋದಕ್ಕೋಸ್ಕರ, ಎಂಡ್ ಪಾಯಿಂಟ್ ವಿಲ್ ಬಿ ಗ್ರೇಟರ್ ದ್ಯಾನ್ 7 ಆಗಿರೋದಕ್ಕೋಸ್ಕರ ಈ ಟೈಟ್ರೇಷನ್ಗೆ ನಾನು ಫಿನಾಫ್ಥಲೀನೇ ಇಂಡಿಕೇಟರ್ ಆಗಿ ಯೂಸ್ ಮಾಡಬೇಕು. ದಿಸ್ ದ ವೇ ಐ ಆಮ್ ಗೋಯಿಂಗ್ ಟು ಡಿಸೈಡ್ ಡಿಪೆಂಡಿಂಗ್ ಅಪಾನ್ ದಿ ಪಿ ಎಚ್ ಆಫ್ ದಿ equivalent solution, pH of the salt solution that has been produced. ಆ ಬೇಸಿಸ್ ಮೇಲೆ ಯಾವ ಥ್ಯಾಂಕ್ ಯು, ಆಲ್ ದ ಬೆಸ್ಟ್, ಗುಡ್ ಲಕ್.